ನಮಸ್ಕಾರ ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಚಾನಲ್. ಇವತ್ತು ನಾನು ತೋರ್ಸಕ್ಕೆ ಹೊರಟಿರುವಂಥ ರೆಸಿಪಿ ಬಂದು ಫ್ರೂಟ್ ಜಾಮು. ನೀವು ನೋಡ್ತಾ ಇರ್ಬೋದು, ಇದೇನಿದು ಜಾಮು ಫುಲ್ಲು ರೆಡ್ ಕಲರ್ ಇಲ್ಲ ಅಂತ ಅನ್ಕೋಬೋದು. ಯಾಕಂದರೆ ಇದು ಯಾವುದೇ ರೀತಿ ಕೆಮಿಕಲ್ ಹಾಕಿಲ್ಲ, ಇನ್ನೊಂದು ಫುಡ್ ಕಲರ್ ಆ್ಯಡ್ ಮಾಡಿಲ್ಲ. ಓನ್ಲಿ ಫ್ರೂಟ್ಸಿಂದ ಮಾಡಿರುವಂಥ ಹೆಲ್ದಿ ಜಾಮು. ರುಚಿನೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಚಪಾತಿಗೆ ಅಥವಾ ಬ್ರೆಡ್ಡಿಗೆ ಹಾಕ್ಕೊಂಡು ತಿನ್ಬೋದು. ಮಾಡೋದು ಕೂಡ ತುಂಬಾ ಈಸಿ. ವಿಡಿಯೋ ನೋಡ್ತಾ ಇರೋರು ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡಿ. ಒಳ್ಳೊಳ್ಳೆ ವೀಡಿಯೋಸ್ ಹಾಕ್ತಾ ಇರ್ತೀನಿ, ಇನ್ನೊಂದು ಈಸಿಯಾಗಿ ಮಾಡುವಂತಹ ವೀಡಿಯೋಸ್ನ. ಸಾಮಾನ್ಯವಾಗಿ ಜಾಮ್ ಅಂದ ತಕ್ಷಣ ನಮ್ಮ ತಲೆಯಲ್ಲಿ ಬರೋದೇನೆಂದರೆ ಟಿ ವಿನಲ್ಲಿ ತೋರಿಸೋ ನಾರ್ಮಲ್ ಅಂಗಡಿಯಲ್ಲಿ ಸಿಗುವಂತಹ ಕಿಸನ್ ಜಾಮ್ ಆಗಿರ್ಬೋದು. ಜಾಮ್ ಅಂದ್ರೇ ರೆಡ್ ಕಲರ್ ಇರುತ್ತೆ ಅಂತ. ಬಟ್ ಅದೆಲ್ಲ ಆಚೆ ಕಡೆದೆಲ್ಲ ಕೆಮಿಕಲ್ ಹಾಕಿರ್ತಾರೆ ಮತ್ತು ಫುಡ್ ಕಲರ್ಸ್ ಆ್ಯಡ್ ಮಾಡಿರ್ತಾರೆ. ಹಂಗಾಗಿ ಅದೆಲ್ಲ ಅನ್ಹೆಲ್ದಿ. ಮಕ್ಕಳಿಗೆಲ್ಲ ಜಾಸ್ತಿ ಕೊಡೋಕ್ಕಾಗಲ್ಲ. ಇದು ಮನೆಯಲ್ಲೇ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ಏನಂದರೆ ತುಂಬ ಮನೆಯಲ್ಲಿ ತುಂಬ ಎಷ್ಟೊಂದು ಹಣ್ಣುಗಳು ತಂದಿಟ್ಟಿರುತ್ತೆ, ಅದು ಸುಮ್ಮನೆ ವೇಸ್ಟ್ ಆಗ್ತಿರುತ್ತೆ. ಅದನ್ನು ವೇಸ್ಟ್ ಮಾಡೋ ಬದಲು ಈ ಥರ ಜಾಮ್ ಮಾಡಿ ಇಟ್ಕೊಂಡ್ರೆ, ಫ್ರಿಜ್ಜಿನಲ್ಲಿ ಇಟ್ಕೊಂಡ್ರೆ ಆರಾಮ್ಸೆ 1 ಮಂತ್ವರೆಗೂ ಆಗುತ್ತೆ. ನೀವು 20 ಡೇಸ್ವರೆಗೂ ಇಟ್ಕೋಬೋದು. ತುಂಬ ಚೆನ್ನಾಗಿರುತ್ತೆ, ಮಾಡೋದು ಕೂಡ ತುಂಬ ಈಸಿ. ನಾನು ಜಾಮ್ ಮಾಡೋಕ್ಕೆ ಏನೇನು ಹಣ್ಣು ತೊಗೊಂಡಿದ್ದೀನಿ ಅಂದರೆ 2 ಸಪೋಟೊ, 1 ಆ್ಯಪಲ್ಲು, 2 ಮಾವಿನ ಹಣ್ಣು, 2 ಬಾಳೆಹಣ್ಣು ಮತ್ತು ಸೀಬೆಕಾಯಿ, ಒಂದು ಸ್ವಲ್ಪ ಅರ್ಧ ಪಪ್ಪಾಯನೂ ಯೂಸ್ ಮಾಡಿದ್ದೀನಿ. ನಾನು ಮೊದಲಿಗೆ ಅದೆಲ್ಲ ನೀಟಾಗಿ ಹಣ್ಣೆಲ್ಲ ತೊಳ್ಕೊಂಡು ಅದನ್ನು ನೀಟಾಗಿ ಬಟ್ಟೆಯಿಂದ ಒರೆಸಿಟ್ಕೊಂಡು ಅದನ್ನು ಸ್ವಲ್ಪ ದಪ್ಪದಾಗಿ ಕಟ್ ಮಾಡಿ ಹೆಚ್ಚಿಟ್ಕೋತಾ ಇದ್ದೀನಿ. ಎಲ್ಲ ಹಣ್ಣನ್ನು ಅಷ್ಟೇ ಸ್ವಲ್ಪ ನೀಟಾಗೆಲ್ಲ ಸಿಪ್ಪೆ ತೆಗಿಯೋದೆಲ್ಲ ಸಿಪ್ಪೆ ತೆಗೆದ್ಬಿಟ್ಟು ನೀಟಾಗಿ ಆದಷ್ಟು ದಪ್ಪಗೆ ಹೆಚ್ಚಿಟ್ಕೋಬೇಕು. ಇನ್ನೊಂದು ಏನಂದರೆ ಜಾಮ್ಗೆ ಇದು ನಾನು ತೋರಿಸಿರೋ ಎಷ್ಟು ಹಣ್ಣು ಹಾಕ್ಬೇಕಂತೇನಿಲ್ಲ. ನಿಮ್ಮ ಮನೇಲಿ ಎಷ್ಟು ಹಣ್ಣು ಇರುತ್ತೋ ಅದನ್ನು ಹಾಕ್ಬೋದು. ನೀವು ಯಾವ ಹಣ್ಣಿಂದ ಬೇಕಾದರೂ ಈ ಜಾಮ್ ಮಾಡ್ಬೋದು. ಮಾಡೋ ಪ್ರೋಸೆಸ್ ಎಲ್ಲ ಸೇಮ್ ಒಂದೇ ಥರನೇ. ಬಟ್ ಏನಂದರೆ ನಿಮ್ಗೆ ಇಷ್ಟ ಬಂದಿರೋ ಫ್ರೂಟ್ಸ್ನ ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ನಿಮ್ಮ ಮನೇಲಿ ಇಲ್ಲ, ಒಂದು 2 ಇದೆ, 2 ಥರದ ಹಣ್ಣಿದೆ ಅಂದ್ರೂ ಆ 2 ಥರದ ಹಣ್ಣು ಹಾಕ್ಬಿಟ್ಟು ಜಾಮು ಈಸಿಯಾಗಿ ಮಾಡ್ಕೋಬೋದು. ನಾವು ತುಂಬ ಸರಿ ಅಂಗಡಿಯಿಂದ ಹಣ್ಣೆಲ್ಲ ತಂದಿರ್ತೀವಿ, ಅದನ್ನು ತಿನ್ನೋಕ್ಕೆ ಆಗೋಲ್ಲ. ಸುಮ್ಮನೆ ಹಂಗೆ ಮನೇಲೇ ಇಟ್ಟು ಅದನ್ನೆಲ್ಲ ಬಿಸಾಕ್ತಾ ಇರ್ತೀವಿ. ಅದ್ರ ಬದಲು ಹಣ್ಣು ಒಂದು ಸ್ವಲ್ಪ ಜಾಸ್ತಿ ಹಣ್ಣು ಏನಾದರೂ ತಂದಾಗ ಮಿಕ್ಕಿದಾಗ ಈ ಥರ ಮಾಡಿಕೊಂಡು ಸ್ಟೋರ್ ಮಾಡಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಇನ್ನೊಂದು ಸಾಯಂಕಾಲ ಟೈಮಲ್ಲಿ ಸ್ಕೂಲಿಂದ ಮಕ್ಕಳೇನಾದರೂ ಬಂದಾಗ ಅವರಿಗೆ ಚಪಾತಿ ಜೊತೆ ಜಾಮ್ ಹಾಕ್ಕೊಟ್ರೆ ಅದೂ ಚೆನ್ನಾಗಿರುತ್ತೆ. ನಾನು ಎಲ್ಲ ಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಮಾವಿನ ಹಣ್ಣು ಪಲ್ಪ್ ತಕ್ಕೊತಾ ಇದ್ದೀನಿ, ಸಪೋಟ ಹಣ್ಣು ಕೂಡ ಪಲ್ಪ್ ತಕ್ಕೊಂಡು ಇಟ್ಕೊತಾ ಇದ್ದೀನಿ. ನೋಡ್ಬೋದು ನೀವು ಸೀಬೆಕಾಯಿ, ಪಪ್ಪಾಯ, ಬಾಳೆಹಣ್ಣು, ಸೇಬು ಎಲ್ಲನೂ ನೀಟಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಏನಿಲ್ಲ, ನೀವು ಕಟ್ ಮಾಡೋದಷ್ಟೇ ಲೇಟಾಗುತ್ತೆ, ಅಷ್ಟು ಬಿಟ್ಟರೆ ಮಾಡೋ ಪ್ರಾಸೆಸ್ ಅಂತೂ ತುಂಬಾ ಸುಲಭ ಇದೆ. ನಾನಿವಾಗ ಕಟ್ ಮಾಡಿರುವಂಥ ಎಲ್ಲ ಹಣ್ಣನ್ನು ಕೂಡ ಒಂದು ಪಾತ್ರೆಗೆ ಹಾಕಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಏನಂದರೆ 1 ಕಪ್ ತೊಗೊಂಬಿಟ್ಟು ಒಂದು ನೀವು ಬೌಲಾದರೂ ತೊಗೋಬೋದು, ಇಲ್ಲ ಲೋಟನಾದರೂ ತೊಗೊಂಬಿಟ್ಟು ಅದನ್ನ ನಾವೆಲ್ಲ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಹಣ್ಣನ್ನು ಅಳತೆ ಮಾಡ್ಕೋಬೇಕು. ಇದು ನಾನು ಅಳತೆ ಮಾಡಿಕೊಂಡಾಗ 5 ಲೋಟ ಆಗಿತ್ತು. ಅದಕ್ಕೆ ನಾನು 1.5 ಲೋಟನ ಸಕ್ಕರೆ ಸೇರಿಸ್ಕೊತಾ ಇದ್ದೀನಿ. ಯಾಕಂದರೆ ಹಣ್ಣಲ್ಲೇ ಸ್ವೀಟ್ ಇರೋದ್ರಿಂದ ನೀವು ಕಣ್ಣಳತೆಯಲ್ಲಿ ಹಾಕ್ಕೋತೀನಿ ಅಂದರೂ ಕೂಡ ಅದು ಕಣ್ಣಳತೆಯಲ್ಲಿ ಹಾಕ್ಕೋಬೋದು. ನಿಮ್ಗೆ ಎಷ್ಟು ಸ್ವೀಟ್ ತಿಂತೀರಾ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ನಾನು ಎಲ್ಲನೂ ಸಕ್ಕರೆನೇ ಅದಕ್ಕೆ ಹಾಕ್ಬಿಟ್ಟು ಕಲಸಿ ಮಿಕ್ಸಿ ಜಾರಲ್ಲಿ ಮಿಕ್ಸಿ ಮಾಡ್ಕೋತಾ ಇದ್ದೀನಿ. ಎಲ್ಲ ಹಣ್ಣು ನಾನು ಸ್ವಲ್ಪ ಹಾಕ್ತಾಯಿಲ್ಲ, ಎಲ್ಲ ಒಟ್ಟಿಗೆ ಹಣ್ಣು ಜೊತೆನೇ ಸಕ್ಕರೆನೂ ಹಾಕ್ಬಿಟ್ಟು ಎಲ್ಲ ಹಣ್ಣಿಗೆ ಆಗೋ ಥರ ಮಿಕ್ಸ್ ಮಾಡ್ಕೊಂಡಿದ್ದೆ. ಇವಾಗ ರುಬ್ಕೊಂಡಿರೋದೆಲ್ಲನೂ ನಾನು ಪಾತ್ರೆಗೆ ಹಾಕ್ಕೊಂಡು ಅದನ್ನು ಸ್ಟವ್ ಆನ್ ಮಾಡಿಬಿಟ್ಟು ಅದ್ರ ಮೇಲೆ ಇಟ್ಟು ತಿರುಗಿಸ್ತಾ ಇದ್ದೀನಿ. ಏನಂದರೆ ಇದು ಪ್ರಾಸೆಸ್ಸು ಸ್ವಲ್ಪ ತಿರುಗ್ಸೋದಿರುತ್ತೆ ಅಷ್ಟೇ. ನಿಮಗೆ ನಾನು ಇಲ್ಲಿ ಮುದ್ದೆ ಕೋಲು ತಗೊಂಡು ತಿರುಗಿಸ್ತಾ ಇದ್ದೀನಿ. ಅದರಿಂದನೇ ತಿರುಗಿಸ್ಬೇಕಂತೇನಿಲ್ಲ, ನೀವು ನಾರ್ಮಲ್ ಸೌಟಿಂದನೇ ತಿರುಗಿಸ್ಕೋಬೋದು. ಇದು ಎಷ್ಟು ಚೆನ್ನಾಗಿ ಅದು ಕುದಿ ಬರುತ್ತೆ. ಅದು ಇವಾಗ ಪಾತ್ರೆ ಫುಲ್ ಇದೆಯಲ್ಲ, ಅದು ಒಂದು ಸ್ವಲ್ಪ ಕುದ್ದು ಒಂದು ಜಾಮ್ ಅದಕ್ಕೆ ಬರಬೇಕು, ಅಲ್ಲಿವರೆಗೂ ಇದು ಬೇಯಿಸ್ತಾನೆ ಇರಬೇಕು. ಇನ್ನೊಂದು ಅದು ತಳ ಹಿಡ್ದೇ ಇರೋ ಥರ ನೋಡ್ಕೋಬೇಕು, ಆದಷ್ಟು ಮಿಕ್ಸ್ ಮಾಡ್ತಾನೇ ಇರಬೇಕು ನಾವು. ಏನಿಲ್ಲ, ಇದು ಫ್ರೂಟ್ಸ್ ಒಂದು ಮಿಕ್ಸಿ ಮಾಡಿಬಿಟ್ಟು ಹಾಕ್ಕೊಂಡ್ರೆ ಮುಗೀತು. ಇನ್ನೇನಿಲ್ಲ, ಸ್ಟವ್ ಮೇಲೆ ಇಟ್ಟು ತಿರುಗಿಸ್ತಾ ಇದ್ದರೆ ಸಾಕು.
ಅದು ಜಾಮ್ ಅದಕ್ಕೆ ಬರೋವರೆಗೂ ತಿರುಗಿಸ್ತಾ ಇರಬೇಕು. ಇನ್ನೊಂದು ಏನಂದರೆ ಕುದಿಯೋ ಟೈಮಲ್ಲಿ ಒಂದು ಸ್ವಲ್ಪ ಸಿಡಿಯುತ್ತೆ, ಅದೊಂಚೂರು ನೋಡಿಕೊಂಡು ಹುಷಾರಾಗಿ ತಿರುಗಿಸ್ಕೋಬೇಕು ಅಷ್ಟೇ, ಇನ್ನೇನಿಲ್ಲ, ಸಿಂಪಲ್. ಇವಾಗ ನಾನು ಅದನ್ನು ಒಂದು 2 ನಿಮಿಷ ಕುದಿಯೋಕ್ಕೆ ಬಿಡ್ತಾ ಇದ್ದೀನಿ. ನೋಡ್ಬೋದು ನೀವೇ ಹೆಂಗೆ ಕುದೀತಾ ಇದೆ. ಒಂದು ಸ್ವಲ್ಪ ಕುದಿಯೋ ಟೈಮಲ್ಲಿ ಒಂಚೂರು ಸಿಡಿಯುತ್ತೆ, ಅದನ್ನು ಮಾತ್ರ ಹುಷಾರಾಗಿ ಹ್ಯಾಂಡ್ಲ್ ಮಾಡಬೇಕು. ಅದಕ್ಕೋಸ್ಕರ ನಾನು ಮುದ್ದೆ ಕೋಲು ತೊಗೊಂಡಿರೋದು. ಒಂದು ಸ್ವಲ್ಪ ದೂರದಿಂದನೇ ಅದನ್ನು ಮಿಕ್ಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ನೋಡ್ಬೋದು ಆಲ್ರೆಡಿ ಒಂದು ಸ್ವಲ್ಪ ಇದಾಗಿದೆ, ಎಷ್ಟು ಚೆನ್ನಾಗಿ ಕುದಿ ಬಂದಿದೆ. ಇನ್ನೊಂದು ಸ್ವಲ್ಪ ಆಗಬೇಕು, ಇನ್ನೂ ಕುದಿ ಬರಬೇಕು ಅದು ಚೆನ್ನಾಗಿ. ಅದೆಷ್ಟು ಕುದಿಯುತ್ತಲ್ಲ ಅದ್ರ ಮೇಲೆ ನಾವು ಎಷ್ಟು ದಿನ ಸ್ಟೋರ್ ಮಾಡಿಟ್ರೂ ಅದು ಏನೂ ಆಗೋಲ್ಲ, ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಹದಕ್ಕೆ ಬರಬೇಕು, ಕುದ್ದು ಈ ಹದಕ್ಕೆ ಬಂದಮೇಲೆ ನಾವೇನು ಮಾಡಬೇಕು, ನಾನೊಂದು 4-5 ಏಲಕ್ಕಿನ ಕುಟ್ಟಿಟ್ಕೊಂಡಿದ್ದೀನಿ. ಅದನ್ನು ಕೂಡ ಏನಂದರೆ ಇನ್ನೇನು ಸ್ಟವ್ ಆಫ್ ಮಾಡೋ ಟೈಮಿಗೆ ಅದನ್ನು ಹಾಕೋತೀನಿ. ನೋಡ್ಬೋದು ನಾನು ಏಲಕ್ಕಿ ಪುಡಿನ ಹಾಕೋತಾ ಇದ್ದೀನಿ. ಇದಕ್ಕೆ ಬೇರೆ ಏನೂ ಹಾಕೋದಿಲ್ಲ, ಓನ್ಲಿ ಸಕ್ಕರೆ, ಫ್ರೂಟ್ಸು ಮತ್ತು ಏಲಕ್ಕಿ ಪುಡಿ ಒಂದು ಹಾಕಿದರೆ ಜಾಮ್ ಸೂಪರಾಗಿ ರೆಡಿ ಆಗುತ್ತೆ. ಟೇಸ್ಟು ಕೂಡ ನೀವೇನು ಚೆನ್ನಾಗಿರಲ್ಲ ಅಂತ ಅನ್ಕೋಬೇಡಿ, ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಸಿಂಪಲ್ಲಾಗಿ ರೆಡಿಯಾಗಿ ಹೋಗುತ್ತೆ ಮನೆಯಲ್ಲೇ ಜಾಮು. ನೋಡ್ಬೋದು ಎಲ್ಲ ಜಾಮ್ ರೆಡಿಯಾಗಿದೆ. ಇವಾಗ ಒಂದು ಸ್ವಲ್ಪ ಆರಕ್ಕೆ ಬಿಟ್ಟಿದ್ದೆ ನಾನು, ಆರಿದೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಜಾಮ್ ಆರಿದ ಮೇಲೆ. ಇವಾಗ ನಾನು ಎಲ್ಲನೂ ಪ್ಲೇಟಿಗೆ ಸರ್ವ್ ಮಾಡ್ಕೋತಾ ಇದ್ದೀನಿ. ನನ್ನ ವೀಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಆದಷ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇನ್ನೊಂದು ಡೈಲಿ ವಿಸಿಟ್ ಮಾಡಿ ನನ್ನ ಚಾನಲು, ತುಂಬ ಒಳ್ಳೊಳ್ಳೆ ರೆಸಿಪಿನ ಹಾಕ್ತಾ ಇರ್ತೀನಿ ನಿಮಗೋಸ್ಕರ. ವಿಡಿಯೋ ನೋಡ್ತಿರೋರು ಎಲ್ಲರೂ ಆದಷ್ಟು ಲೈಕು ಕಮೆಂಟ್ ಮಾಡೋಕ್ಕೆ ಟ್ರೈ ಮಾಡಿ. ಇನ್ನೂ ಹೊಸಬ್ರು ಯಾರ್ಯಾರು ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನನ್ನ ವಿಡಿಯೋನ ನೋಡ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ. ಆದಷ್ಟು ನೀವು ಮನೇಲಿ ಮಾಡೋಕ್ಕೆ ಟ್ರೈ ಮಾಡಿ, ಮಾಡಿಕೊಂಡು ಆದಷ್ಟು ಹೆಲ್ದಿ ಇರುವಂಥ ರೆಸಿಪಿನೇ ನಾನು ತೋರಿಸ್ತಾ ಇರ್ತೀನಿ.